ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ಗುಜರಾತ್ ವಿಧಾನಸಭಾ ಚುನಾವಣೆಗೆ ಮುಹೂರ್ತವನ್ನು ನಿಗದಿಪಡಿಸಲಾಗಿದೆ. ಅಂದರೆ ಚುನಾವಣಾ ದಿನಾಂಕವನ್ನು, ಶೆಡ್ಯೂಲನ್ನು ಭಾರತದ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರು ಅನೌನ್ಸ್ ಮಾಡಿದ್ದಾರೆ. ಡಿಸೆಂಬರ್ 1ನೇ ತಾರೀಕು ಮೊದಲ ಹಂತದ ಮತದಾನ. 89 ಸೀಟುಗಳಿಗೆ ಚುನಾವಣೆ ನಡೆಯುತ್ತೆ. 5ನೇ ತಾರೀಕು 93 ಸೀಟುಗಳಿಗೆ ಚುನಾವಣೆ ನಡೆಯುತ್ತೆ. ಡಿಸೆಂಬರ್ 8ನೇ ತಾರೀಕು ಚುನಾವಣೆಯ ಫಲಿತಾಂಶ ಕೂಡ ಬಂದುಬಿಡುತ್ತೆ. ಕಳೆದ 25 ವರ್ಷಗಳಿಂದ ಬಿಜೆಪಿ ಗುಜರಾತನ್ನು ಕಂಟ್ರೋಲ್ ಮಾಡ್ತಾ ಇದೆ. ಬಿಜೆಪಿ ಪಾಲಿಗೆ ಅತ್ಯಂತ ಪ್ರತಿಷ್ಠೆಯ ಕಣ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತವರು, ಬಿಜೆಪಿಯ ಅನ್ಅಫಿಷಿಯಲ್ ನಂಬರ್ 2 ಅಧ್ಯಕ್ಷರ ಆಮೇಲೆ ಬರೋದು, ಅನ್ಅಫಿಷಿಯಲ್ ನಂಬರ್ 2 ಅಮಿತ್ ಶಾ ಅವರ ತವರು ಕೂಡ ಗುಜರಾತ್. ಹೀಗಾಗಿ ಅಲ್ಲಿ ಯಾವುದೇ ರೀತಿಯ ಅಪ್ಸೆಟ್ ಅನ್ನು ಅರಗಿಸಿಕೊಳ್ಳೋ ಶಕ್ತಿ ಬಿಜೆಪಿಗೆ ಇರೋದಿಲ್ಲ. ಬಿಜೆಪಿಗೆ ಅಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕ್ವಿಕ್ ರಿಕ್ಯಾಪ್ ಅನ್ನ, ಈ ಹಿಂದಿನ ಚುನಾವಣೆಗಳದ್ದು ಹಾಗೂ ಅಲ್ಲಿನ ರಾಜಕೀಯ ಯಾವ ರೀತಿ ನಡೆಯುತ್ತೆ ಅನ್ನೋ ಗ್ಲಿಮ್ಸ್ ಅನ್ನ ಕ್ವಿಕ್ ಆಗಿ ನಿಮಗೆ ನೀಡ್ತಾ ಹೋಗುವಂತ ಪ್ರಯತ್ನವನ್ನ ಈ ವರದಿಯಲ್ಲಿ ಮಾಡ್ತೇವೆ. ಸ್ನೇಹಿತರೆ, ಗುಜರಾತ್ ವಿಧಾನಸಭೆಯ ಒಟ್ಟು ಸ್ಟ್ರೆಂತ್ 182 ಸ್ಥಾನಗಳು. ಅದರಲ್ಲಿ 2007ರಿಂದ ನೋಡ್ತಾ ಬಂದ್ರೆ ಬಿಜೆಪಿ 2007ರಲ್ಲಿ 117 ಸ್ಥಾನಗಳನ್ನು ಗೆದ್ದಿತ್ತು. ಕಾಂಗ್ರೆಸ್ 59 ಸ್ಥಾನಗಳನ್ನು ಗೆದ್ದಿತ್ತು. 2012ರಲ್ಲಿ ಬಿಜೆಪಿ 115 ಸ್ಥಾನಗಳನ್ನು ಗೆದ್ದಿತ್ತು. ಕಾಂಗ್ರೆಸ್ 61 ಸ್ಥಾನಗಳನ್ನು ಗೆದ್ದಿತ್ತು. 2017ರಲ್ಲಿ ಕಳೆದ ಚುನಾವಣೆಯಲ್ಲಿ ಬಿಜೆಪಿ 99ಕ್ಕೆ ಇಳಿದಿತ್ತು. ಕಾಂಗ್ರೆಸ್ 77ಕ್ಕೆ ಹೋಗಿತ್ತು. ಅದಕ್ಕಿಂತ ಹಿಂದೆ 2002ರಲ್ಲೂ ಕೂಡ ಬಿಜೆಪಿಯಲ್ಲಿ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿತ್ತು. ಆಗ ನರೇಂದ್ರ ಮೋದಿಯವರು ಸಿಎಂ ಆಗಿ ಕೆಲವೇ ಕಾಲ ಆಗಿತ್ತು ಅಷ್ಟೇ. ಆಗಸ್ಟ್ ನಡೆದಿದ್ದ ಗುಜರಾತ್ ಭೂಕಂಪದ ಬಳಿಕ ಕೇಶುಭಾಯ್ ಪಟೇಲ್ರನ್ನ ಇಳಿಸಿ ನರೇಂದ್ರ ಮೋದಿ ಅವರನ್ನ ಇದ್ದಕ್ಕಿದ್ದ ಹಾಗೆ ಸಿಎಂ ಮಾಡಲಾಗಿತ್ತು. ಅವರನ್ನು ಎಲೆಕ್ಟೆಡ್ ಅಲ್ಲ, ಸೆಲೆಕ್ಟೆಡ್ ಸಿಎಂ ಆಗಿದ್ರು. ಅದಾದ ಬಳಿಕ ಚುನಾವಣೆಗೆ ಹೋಗಿದ್ರು. ಅದಕ್ಕಿಂತ ಜಸ್ಟ್ ಬಿಫೋರ್, ಚುನಾವಣೆಗಿಂತ ಮುಂಚೆ ಗುಜರಾತ್ ಗಲಭೆಗಳು ಕೂಡ ಆಗಿತ್ತು. ನಂತರ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿತ್ತು. ಅದಾದಮೇಲೆ 2002 ಆದಮೇಲೆ 7, 12, 17 ಎಲ್ಲದರಲ್ಲೂ ಕೂಡ ಬಿಜೆಪಿ ಗೆದ್ದಿದೆ. ಇಷ್ಟು ಮಾತ್ರ ಅಲ್ಲ, ಕಳೆದ 25 ವರ್ಷಗಳಿಂದಲೂ ಗುಜರಾತನ್ನು ಬಿಜೆಪಿನೇ ಕಂಟ್ರೋಲ್ ಮಾಡ್ತಾ ಇದೆ. ಕಳೆದ ಚುನಾವಣೆಯಲ್ಲಿ 2017ರಲ್ಲಿ ವೋಟ್ ಪರ್ಸೆಂಟೇಜ್ ವಿಚಾರಕ್ಕೆ ಬಂದಾಗ ಬಿಜೆಪಿ 49% ಮತಗಳನ್ನು ಪಡೆದಿತ್ತು. ಕಾಂಗ್ರೆಸ್ 41% ಮತಗಳನ್ನು ಪಡೆದಿತ್ತು. ಇತರೆ 10% ಮತಗಳನ್ನು ಪಡೆದಿದ್ರು, ಸಣ್ಣ ಪುಟ್ಟ ಪಾರ್ಟಿಯವರೆಲ್ಲ ಸೇರಿಕೊಂಡಂತೆ. ಆದರೆ ಈ ಸಲದ ಚುನಾವಣೆಯಲ್ಲಿ ಇಂಟ್ರೆಸ್ಟಿಂಗ್ ಏನು ಗೊತ್ತಾ ನೋಡಿ, ಕಳೆದ ಇಷ್ಟೂ ಚುನಾವಣೆಗಳಲ್ಲೂ ಕೂಡ, ಕಳೆದ 4-5 ಚುನಾವಣೆ ತೆಗೆದು ನೋಡಿದ್ರೂ ಕೂಡ ನಿಮಗೆ ಅಲ್ಲಿ ಸ್ಪಷ್ಟವಾಗಿ 2 ಸೈಡ್ ಡಿವೈಡ್ ಆಗಿರೋದು ಕಾಣುತ್ತೆ, ಬಿಜೆಪಿ ಕಾಂಗ್ರೆಸ್ ಅಂತ ಹೇಳಿ. ಅಲ್ಲಿ ಇಬ್ಬರ ನಡುವೆ ನೇರ ಫೈಟ್ ನಡೀತಾ ಇತ್ತು. ಕಾಂಗ್ರೆಸ್ ಏನು ತೀರಾ ಕಮ್ಮಿ ಏನು ಓಟ್ ತಗೊಳ್ತಾ ಇರಲಿಲ್ಲ. ಸೀಟ್ಗಳಲ್ಲಿ ಬಹಳಷ್ಟು ಅಂತರ ಕಾಣಬಹುದು. ಆದರೆ ವೋಟಿಂಗ್ ಪರ್ಸೆಂಟೇಜ್ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ ಕೂಡ 38, 40, 41 ಈ ರೀತಿ ಪರ್ಸೆಂಟೇಜ್ ವೋಟನ್ನು ಪಡಿತಾ ಇತ್ತು. ಅದು ದೊಡ್ಡ ಪ್ರಮಾಣದ ಮತಗಳೇ ಅದು. ಆದರೆ ಇಬ್ಬರೇ ಫೈಟ್ ಮಾಡ್ತಾ ಇದ್ದಿದ್ದರಿಂದ ಬಿಜೆಪಿ ಸೀಟ್ಗಳು ಜಾಸ್ತಿ ಬರ್ತಾ ಇತ್ತು. ನಗರ ಪ್ರದೇಶಗಳಲ್ಲಿ ಬಿಜೆಪಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇತ್ತು. ಸ್ಟ್ರೈಕ್ ರೇಟ್ ಜಾಸ್ತಿ ಇರ್ತಾ ಇತ್ತು ಅರ್ಬನ್ ಪಾಕೆಟ್ಸಲ್ಲಿ. ಹಾಗಾಗಿ ಬಿಜೆಪಿಯ ಸೀಟ್ಸ್ ಜಾಸ್ತಿ ಬರ್ತಾ ಇತ್ತು. ಆದರೆ ಈ ಸಲ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಅನ್ನೋ 3ನೇ ಪ್ಲೇಯರ್ ಉದಯ ಆಗಿದೆ. ಆಮ್ ಆದ್ಮಿ ಪಾರ್ಟಿಯಲ್ಲಿ ರೈಸಿಂಗ್ ಪೊಲಿಟಿಕಲ್ ಫೋರ್ಸ್ ರೀತಿಯಲ್ಲಿ ತನ್ನ ಸ್ಥಾನವನ್ನು ಗಟ್ಟಿ ಮಾಡ್ಕೊಳ್ಳೋಕೆ ದಿನವೂ ಪ್ರಯತ್ನ ಪಡ್ತಾ ಇದೆ. ಅಲ್ಲಿ ಆಲ್ರೆಡಿ ಅಲ್ಲಿ ನಡೀತಾ ಇರುವಂಥ ಸಮೀಕ್ಷೆಗಳಲ್ಲೂ ಕೂಡ ಮುಸ್ಲಿಂ ಮತಗಳು ಸ್ಟ್ರಾಂಗ್ ಆಗಿ ಕಾಂಗ್ರೆಸ್ಸಿಗೆ ಬೀಳ್ತಾ ಇತ್ತಲ್ಲ. ಕಾಂಗ್ರೆಸ್ ಯಾವ ವೋಟ್ ಬ್ಯಾಂಕಿಂದ ಗುಜರಾತಲ್ಲಿ ಬಲವನ್ನು ಪಡ್ಕೊಂಡಿತ್ತು? ಖಮ್ ಕಾಂಬಿನೇಷನ್ ಅಂತ, KHAM ಅಂದರೆ ಕ್ಷತ್ರಿಯ, ಹರಿಜನ್, ಆದಿವಾಸಿ ಮತ್ತು ಮುಸ್ಲಿಂ ಈ ಮತಗಳನ್ನು ಒಂದುಗೂಡಿಸೋ ಮೂಲಕ ಪಟೇಲ್ ಮತಗಳು ಇಲ್ಲದೇನೂ ಕೂಡ ನಾವು ಗೆಲ್ತೀವಿ, ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಒಂದು ಕಾಂಬಿನೇಷನನ್ನು ಕಾಂಗ್ರೆಸ್ ಮಾಡಿಕೊಂಡಿತ್ತು. ಈಗ ಅದರಲ್ಲಿ ಮುಸ್ಲಿಂ ಮತಗಳು ನಿಧಾನಕ್ಕೆ ಸ್ಲೋಲಿ ಆಮ್ ಆದ್ಮಿ ಪಾರ್ಟಿ ಕಡೆಗೆ ನೋಡ್ತಿರೋ ಥರ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಮುಸ್ಲಿಂ ಮತಗಳಾಗಿರ್ಬೋದು ಅಥವಾ ಬಿಜೆಪಿ ವಿರೋಧಿ ಮತಗಳಾಗಿರ್ಬೋದು, ಅವ್ರು ಏನು ಯೋಚನೆ ಮಾಡ್ತಾರೆ, ನಾವು 20-30 ವರ್ಷಗಳಿಂದಲೂ ತಲಾಂತರಗಳಿಂದಲೂ ಕೂಡ ಬಿಜೆಪಿಗೆ ವೋಟ್ ಹಾಕಿಲ್ಲ, ನಾವು ಬಿಜೆಪಿ ವಿರುದ್ಧನೇ ವೋಟ್ ಹಾಕೋದು ನಮ್ಮ ಮೈಂಡ್ ಸೆಟ್ಟರು ಒಂದಷ್ಟು ಜನ ಆದರೂ ಇರ್ತಾರಲ್ಲ, ಅವರ ಎಲ್ಲರ ಪಾಲಿಗೆ ಈಗ ಫೈಟಿಂಗ್ ಫೋರ್ಸ್ ಆಗಿ ಆಮ್ ಆದ್ಮಿ ಪಾರ್ಟಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಫೈಟೇ ಕೊಡ್ತಾ ಇಲ್ಲ, ಸೀನಲ್ಲೇ ಕಾಂಗ್ರೆಸ್ ಇಲ್ಲ. ಹೀಗಾಗಿ ಅವರೆಲ್ಲರೂ ಕೂಡ ಬಿಜೆಪಿನ ಸೋಲಿಸೋರು ಯಾರಿರ್ಬೋದು? ಓಕೆ, ಇವರು ಸೋಲಿಸ್ಬೋದಾ? ಓಕೆ, ಇವರು ಬೈತಿದ್ದಾರೆ ಬಿಜೆಪಿಗೆ, ಸೊ ಇವರು ಬಿಜೆಪಿಗೆ ಫೈಟ್ ಕೊಡ್ತಾ ಇದ್ದಾರೆ. ಸೊ ಬಿಜೆಪಿನ ಒಂದಷ್ಟು ಸೀಟ್ಗಳಲ್ಲಾದರೂ ಕೂಡ ಸೋಲಿಸೋ ಸಾಮರ್ಥ್ಯ ಇರೋದು ಇವರಿಗೆ, ಸೊ ಇವ್ರಿಗೆ ವೋಟ್ ಹಾಕೋಣ ಅಂಥೇಳಿ ಆ ಕಡೆ ಆಮ್ ಆದ್ಮಿ ಪಾರ್ಟಿ ಕಡೆ ಈ ಎಲ್ಲ ವೋಟ್ಗಳು ಟರ್ನ್ ಆಗ್ತಿರೋ ಆರಂಭಿಕ ಲಕ್ಷಣ ಈಗ ಗುಜರಾತ್ನಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮೇಲ್ನೋಟಕ್ಕೆ ಮಾತ್ರ ಅಲ್ಲ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹೀಗಾಗಿ ಆಮ್ ಆದ್ಮಿ ಪಾರ್ಟಿ ಶುರು ಮಾಡ್ತಿರೋದೇ 0ದಿಂದ ಆಗಿರೋದ್ರಿಂದ
ಒಂದಷ್ಟು ಪ್ರಮಾಣದಲ್ಲಿ ಸೀಟ್ ಗೆಲ್ಲದೆ ಹೋದರೂ ಕೂಡ ಮತಗಳ ಪರ್ಸೆಂಟೇಜನ್ನು ಜಾಸ್ತಿ ಮಾಡ್ಕೊಳ್ಳುತ್ತೆ. ಆಬ್ವಿಯಸ್ಲಿ 0ಯಿಂದ ಶುರು ಮಾಡ್ತಿರೋರು 0.7ಇಂದನೇನೋ ಶುರು ಮಾಡ್ತಿರೋರು 2-3% ವೋಟ್ ತಗೊಂಡ್ರು ಕೂಡ ಅದು ಪ್ಲಸ್ಸೇ, ಮತಗಳ ಪ್ರಮಾಣ ಜಾಸ್ತಿ ಆದ ಹಾಗೇನೆ. ಆದರೆ ಅದಕ್ಕಿಂತಲೂ ಜಾಸ್ತಿ 5%, 10%, 15% ಈ ಥರ ಏನಾದರೂ ಆಮ್ ಆದ್ಮಿ ಪಾರ್ಟಿ ವೋಟ್ ತಗೊಂಡ್ಬಿಟ್ರೆ ಅದು ಕಾಂಗ್ರೆಸ್ಸನ್ನು ಮತ್ತಷ್ಟು ಮುಳುಗಿಸೋದು ಗ್ಯಾರಂಟಿ. ಯಾಕಂದರೆ ಇದೆಲ್ಲವೂ ಕೂಡ ಆ್ಯಂಟಿ BJP ವೋಟ್ಸೇ ಅಲ್ಲಿಗೆ ಹೋಗೋ ಲಕ್ಷಣ ಇದೆ. ಇತ್ತೀಚೆಗೆ ಅವರು ಹಿಂದೂ ಮತಗಳನ್ನು ಕೂಡ ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ನೋಟಿನ ಮೇಲೆ ಗುಜರಾತ್ ಹೆಂಗೂ ವ್ಯಾಪಾರಿ ವರ್ಗ ಜಾಸ್ತಿ ಇರೋ ರಾಜ್ಯ, ಅಲ್ಲಿ ನೋಟಿನ ಮೇಲೆ ನಾವು ಲಕ್ಷ್ಮಿ ಫೋಟೋ ಹಾಕೋದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋ ಮೂಲಕ ಹಿಂದೂ ಮತಗಳನ್ನು ಕೂಡ ಸೆಳೆಯೋ ಪ್ರಯತ್ನವನ್ನು ಆಮ್ ಆದ್ಮಿ ಪಾರ್ಟಿ ನಡೆಸ್ತಾ ಇದೆ. ಆದರೆ ಈ ಕ್ಷಣಕ್ಕೆ ಗುಜರಾತ್ನಲ್ಲಿ ಅವರಿಗೆ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿರೋದು ಆ್ಯಂಟಿ BJP ಮತಗಳ ಕಡೆಯಿಂದ. BJPಗೆ ವಿರುದ್ಧವಾಗಿ ಮತಗಳನ್ನು ಯಾರೆಲ್ಲ ಹಾಕ್ತಾ ಇದ್ರು ಅವರ ಕಡೆಯಿಂದ ಆಮ್ ಆದ್ಮಿ ಪಾರ್ಟಿಗೆ ಒಳ್ಳೆ ಫೀಡ್ಬ್ಯಾಕ್ ಇದೆ, ಒಳ್ಳೆ ರೆಸ್ಪಾನ್ಸ್ ಈಗ ಗುಜರಾತ್ನಲ್ಲಿ ಸಿಗ್ತಾ ಇದೆ. ಒಂದು ಸಲ BJP ಈ ಸಲವೂ ಗುಜರಾತ್ನಲ್ಲಿ ಗೆದ್ದು ಬಿಟ್ರೆ 3 ದಶಕಕ್ಕೂ ಅಧಿಕ ಕಾಲ ಒಂದು ರಾಜ್ಯವನ್ನು BJP ಕಂಟ್ರೋಲ್ ಮಾಡಿದಾಗ ಆಗತ್ತೆ. ಮತ್ತೊಂದು 5 ವರ್ಷ ಅಧಿಕಾರಕ್ಕೆ ಬಂದರೆ ಹಾಗಾದರೆ BJPಯ ಪ್ಲಸ್ ಪಾಯಿಂಟ್ಸ್ ಏನು ಗುಜರಾತ್ನಲ್ಲಿ ಅಂತ ಹೇಳಿದ್ರೆ, BJP ನರೇಂದ್ರ ಮೋದಿಯವರ ಅಧಿಕಾರಕ್ಕೆ ಬಂದ ನಂತರದ ದಿನಗಳಿಂದ, ಅದರಲ್ಲೂ ಕೂಡ ವಿಶೇಷವಾಗಿ ಆ ದಂಗೆಯ ದಿನಗಳೆಲ್ಲ ಮುಗಿದು 2005-6ರ ನಂತರ ನಿರಂತರವಾಗಿ ಗುಡ್ ಗವರ್ನೆನ್ಸ್, ಉತ್ತಮ ಆಡಳಿತದ ವಿಚಾರವನ್ನೇ ಮುಂದಿಟ್ಕೊಂಡು ಚುನಾವಣೆಗೆ ಪ್ರತಿ ಸಲ ಹೋಗ್ತಾ ಇದೆ. ಹಾಗಂತ ಗುಜರಾತ್ನೊಂದಿಗೆ ಗಡಿ ಹಂಚಿಕೊಂಡಿರೋ ಪಾಕಿಸ್ತಾನ, ಹಿಂದೂ ಮುಸ್ಲಿಂ ಅವೆಲ್ಲ ಬರ್ತಾ ಇಲ್ಲ ಅಂತಿಲ್ಲ, ಬರ್ತಾ ಇದೆ. ಆ ವಿಚಾರಗಳು ಕೂಡ ಮುನ್ನೆಲೆಗೆ ಬರುತ್ತೆ ಚುನಾವಣೆ ವೇಳೆಯಲ್ಲಿ. ಆದರೆ ಎಲ್ಲಕ್ಕಿಂತ ಮುಂದೆ ಮುಖವಾಗಿ BJP ಇಟ್ಕೊಂಡು ಹೋಗ್ತಿರೋದು ಆ ಎಲ್ಲ ವಿಚಾರಗಳಿಗಿಂತ ಮುಂಚೆ ಹೊರಗಿನ ಲೇಯರ್ ಏನು ಅಂದರೆ ಡೆವಲಪ್ಮೆಂಟ್ ಪ್ಲ್ಯಾಂಕ್, ಗವರ್ನೆನ್ಸ್, ಗುಡ್ ಗವರ್ನೆನ್ಸ್, ಆ ವಿಚಾರಗಳನ್ನು ಇಟ್ಕೊಂಡು BJP ಚುನಾವಣೆಗೆ ಹೋಗ್ತಾ ಇರೋದು ಪ್ರತಿ ಸಲ ಕಳೆದ ಒಂದು 15 ವರ್ಷಗಳಲ್ಲಿ. ಜೊತೆಗೆ BJPಯ ಸಂಘಟನೆ ತುಂಬ ಬಲಾಢ್ಯವಾಗಿದೆ ಗುಜರಾತ್ನಲ್ಲಿ BJP ಡೀಪ್ ಆದಂತಹ ಆರ್ಗನೈಸೇಷನಲ್ ರೀಚನ್ನು ಹೊಂದಿದೆ. ಅದು ಕೂಡ BJPಗೆ ಪ್ಲಸ್ ಪಾಯಿಂಟ್. ಅದನ್ನು ಮ್ಯಾಚ್ ಮಾಡೋಕೆ ಕಾಂಗ್ರೆಸ್ ಕೈಲೂ ಆಗಲ್ಲ ಈ ಕ್ಷಣಕ್ಕೆ, ಆಮ್ ಆದ್ಮಿ ಪಾರ್ಟಿ ಕೈಯಲ್ಲೂ ಆಗಲ್ಲ ಈ ಕ್ಷಣಕ್ಕೆ. ಆ ವಿಚಾರದಲ್ಲಿ BJPಗೆ ಚಾಲೆಂಜರೇ ಇಲ್ಲ ಸಂಘಟನೆಯ ಬಲದ ವಿಚಾರಕ್ಕೆ ಬಂದಾಗ. ಕಳೆದ ಸಲ ಏನಾಗಿತ್ತು, BJPಯ ಸೀಟ್ಗಳ ಸಂಖ್ಯೆ 100ಕ್ಕಿಂತ ಕೆಳಗೆ ಹೋಗಲಿಕ್ಕೆ ಪ್ರಮುಖವಾದ ಕಾರಣ ಏನು? ಆಡಳಿತ ವಿರೋಧಿ ಅಲೆಯನ್ನು ಸೃಷ್ಟಿ ಮಾಡುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿತ್ತು. ಆ್ಯಕ್ಚುಲಿ 5 ವರ್ಷ ಅಧಿಕಾರ ಮುಗಿಯೋಷ್ಟರಲ್ಲಿ ಸಾಕಪ್ಪ ಇವ್ರ ಸವಾಸ ಅಂತ ಆಗಿರುತ್ತೆ. ಅಲ್ಲಿ ಆ್ಯಂಟಿ ಇನ್ಕಂಬನ್ಸಿ ಸಹಜವಾಗಿ ರೂಪುಗೊಂಡಿರುತ್ತೆ. ಆದರೆ BJP ದಶಕಗಳ ಕಾಲ ಆಳ್ವಿಕೆ ನಡೆಸಿದ ಮೇಲೂ ಕೂಡ ಆ್ಯಂಟಿ ಇನ್ಕಂಬನ್ಸಿ ಅನ್ನೋದು ಕಾಣಿಸ್ತಾ ಇರಲಿಲ್ಲ, ಪ್ರೋ ಇನ್ಕಂಬನ್ಸಿ ಕಾಣಿಸ್ತಾ ಇತ್ತು. ಆದರೆ ಕಳೆದ ಬಾರಿ ಒಂದು ಸಣ್ಣ ಪ್ರಮಾಣದಲ್ಲಿ, ಫುಲ್ ಅಲ್ಲಿದ್ದರೂ ಕೂಡ ಸಣ್ಣ ಪ್ರಮಾಣದಲ್ಲಿ ಆಡಳಿತ ವಿರೋಧಿ ಅಲೆಯನ್ನು ಸೃಷ್ಟಿ ಮಾಡುವಲ್ಲಿ ಕಾಂಗ್ರೆಸ್ ಮತ್ತು ಈ ಅಲ್ಪೇಶ್ ಠಾಕೂರ್, ಜಿಗ್ನೇಶ್ ಮೇವಾನಿ, ಹಾರ್ದಿಕ್ ಪಟೇಲ್ ಈ 3 ಹುಡುಗರು ಸೇರಿಕೊಂಡು ಯಶಸ್ವಿಯಾಗಿದ್ದರು. ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಇಂಡೈರೆಕ್ಟ್ ಆಗಿ ಈ 3 ಹುಡುಗರಿಗೆ ಸಪೋರ್ಟ್ ಮಾಡಿತ್ತು. ಒಬ್ಬರು ದಲಿತ್ ಲೀಡರ್, ಒಬ್ಬರು OBC ಲೀಡರ್, ಮತ್ತೊಬ್ಬರು ಪಾಟಿದಾರ್ ಲೀಡರ್, ಇವರೆಲ್ಲ ಸೇರಿಕೊಂಡು ಒಂದು BJP ವಿರೋಧಿ ಹವಾನ ಸೃಷ್ಟಿ ಮಾಡುವಲ್ಲಿ ಯಶಸ್ವಿಯಾಗಿದ್ದರು. ಅದು BJPಯನ್ನು ಸೋಲಿಸ್ಲಿಕ್ಕೆ ಸಾಕಾಗಿಲ್ಲ, ಆದರೆ BJPಯ ಮತಗಳ ಪ್ರಮಾಣವನ್ನು ಕಮ್ಮಿ ಮಾಡುವಲ್ಲಿ ಹಾಗೂ BJPಯ ಸೀಟುಗಳ ಟ್ಯಾಲಿಯನ್ನು ದಶಕಗಳಲ್ಲೇ ಮೊದಲ ಬಾರಿಗೆ 100ಕ್ಕಿಂತ ಕೆಳಗಿಳಿಸುವಲ್ಲಿ ಯಶಸ್ವಿ ಆಗಿತ್ತು. ಆದರೆ ಈಗ ಆ ಒಂದು ಕಾಂಬಿನೇಷನ್ ಇದೆಯಲ್ಲ, ಕಾಂಗ್ರೆಸ್ ಕೂಡ ಜೋರಾಗಿ ಫೈಟ್ ಮಾಡಿತ್ತು, ಬಹಳ ಜೋರಾಗಿ ಅಬ್ಬರದ ಪ್ರಚಾರ ಮಾಡಿ BJPಗೆ ಒಂದು ರೀತಿ ಭಯ ಹುಟ್ಟಿಸಿತ್ತು ಕಾಂಗ್ರೆಸ್. ಆದರೆ ಈ ಸಲ ಕಾಂಗ್ರೆಸ್ ಕೂಡ ಅಬ್ಸೆಂಟ್ ಆಗಿದೆ. ಆ ರೀತಿ ಆಡಳಿತ ವಿರೋಧಿ ಅಲೆಯನ್ನು ಸೃಷ್ಟಿ ಮಾಡುವಲ್ಲಿ ಕಳೆದ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದ ಈ ಅಂಶಗಳು ಈಗ ಅಬ್ಸೆಂಟ್ ಆಗಿವೆ. ಹಾರ್ದಿಕ್ ಪಟೇಲ್ BJPಗೆ ಸೇರ್ಕೊಂಡಾಗಿದೆ, ಅಲ್ಪೇಶ್ ಠಾಕೂರ್ ಸೇರ್ಕೊಂಡಾಗಿದೆ, ಜಿಗ್ನೇಶ್ ಮೇವಾನಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಅವ್ರು ಮಾತಾಡಿದ್ರು ಕೂಡ ಮೊದಲಿನಷ್ಟು ಕ್ರೇಜ್ ಏನೋ ಅವ್ರ ಮಾತಿನ ಸುತ್ತ, ಭಾಷಣದ ಸುತ್ತ ಈಗ ಉತ್ಪತ್ತಿ ಆಗ್ತಾ ಇಲ್ಲ. ಹೀಗಾಗಿ ಕಳೆದ ಬಾರಿ ಎದುರಾಗಿದ್ದ ಸವಾಲನ್ನು ಈ ಸಲ ಕ್ಲಿಯರ್ ಮಾಡಿಕೊಳ್ಳುವಲ್ಲಿ BJP ಯಶಸ್ವಿಯಾಗಿದೆ. ಜೊತೆಗೆ ಆಗಲೇ ಹೇಳಿದಾಗೆ ಕಾಂಗ್ರೆಸ್ನ ಅಬ್ಸೆನ್ಸ್, ಕಾಂಗ್ರೆಸ್ ಬೆಂಕಿ ಹತ್ತಿರೋದೆಲ್ಲೋ, ಫೈರ್ ಇಂಜಿನ್ ಹೋಗ್ತಿರೋದೆಲ್ಲಿಗೋ ಆ ರೀತಿಯಲ್ಲಿ ರಾಹುಲ್ ಗಾಂಧಿ ದಕ್ಷಿಣದಲ್ಲೆಲ್ಲೋ ಪಾದಯಾತ್ರೆ ಮಾಡ್ತಾ ಹೋಗ್ತಾ ಇದ್ದಾರೆ. ಗುಜರಾತ್ನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಕಾಂಗ್ರೆಸ್ ಪರಿಸ್ಥಿತಿ. ಎಲ್ಲಕ್ಕಿಂತ ಮುಖ್ಯವಾಗಿ ನರೇಂದ್ರ ಮೋದಿ ಅವರಿಗೆ ಗೆಲ್ಲಲೇಬೇಕಾದ ರಾಜ್ಯ ಇದು. ಅಮಿತ್ ಶಾ ಅವ್ರಿಗೂ ಕೂಡ ಗೆಲ್ಲಲೇಬೇಕಾದ ರಾಜ್ಯ. ಹೀಗಾಗಿ ಅವರು ಇನ್ನಿಲ್ಲದ ಶಕ್ತಿಯನ್ನು, ಬರೀ ಮಸಲ್ ಮಾತ್ರ ಅಲ್ಲ, ದೇಹದ ನರಗಳಲ್ಲೂ ಇರೋ ಶಕ್ತಿಯನ್ನು ಪ್ರಯೋಗ ಮಾಡಿ ಈ ಚುನಾವಣೆಯಲ್ಲಿ ಗೆಲ್ಲೋಕೆ ಪ್ರಯತ್ನ ಪಡೋದು ಗ್ಯಾರಂಟಿ. ಜೊತೆಗೆ ಈಗ ಭೂಪೇಂದ್ರ ಭಾಯ್ ಪಟೇಲ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಕಳೆದ ಬಾರಿ ಪಟೇಲ್ರು ಸ್ವಲ್ಪ ಸಿಟ್ಟು ಮಾಡ್ಕೊಂಡಿದ್ರು ಸರ್ಕಾರದ ಮೇಲೆ. ಈ ಹಾರ್ದಿಕ್ ಪಟೇಲ್ ಎಲ್ಲ ಗಲಾಟೆ ಮಾಡಿದ್ರಲ್ಲ ಮೀಸಲಾತಿ ಅಂತ ಹೇಳಿ, ಆಗ ಪಟೇಲ್ ಓಟ್ಗಳು ಸ್ವಲ್ಪ BJP ಮಿಸ್ ಆಗಿತ್ತು. ಪೂರ್ತಿ ಎಲ್ಲ ಒಂದು ಸ್ವಲ್ಪ ಮಿಸ್ ಆಗಿತ್ತು.
ಅದರ ಪರಿಣಾಮ ಬಿಜೆಪಿ ಈಗ ಪಟೇಲ್ ಮುಖ್ಯಮಂತ್ರಿಯನ್ನು ಇಟ್ಕೊಂಡೇ ಹೋಗ್ತಾ ಇದೆ. ಹಾರ್ದಿಕ್ ಪಟೇಲ್ರನ್ನು ಕೂಡ ಜೋಬಲ್ಲಿ ಇಟ್ಕೊಂಡು ಬಿಜೆಪಿ ಚುನಾವಣೆಗೆ ಹೋಗ್ತಾ ಇದೆ. ಪಟಿದಾರ ಸಮುದಾಯದ ಸಿಟ್ಟು ಕೂಡ ಬಿಜೆಪಿ ಮೇಲೆ ಈಗ ಅಷ್ಟೊಂದಿಲ್ಲ, ಕಳೆದ ಬಾರಿ ರೀತಿ ಈಗ ಇಲ್ಲ. ಹೀಗಾಗಿ ಬಿಜೆಪಿಗೆ ಆಲ್ರೆಡಿ ತಾನು ಪ್ರಬಲವಾಗಿರೋ ಈ ಅರ್ಬನ್ ಏರಿಯಾಸ್ ಅಲ್ಲಿ, ನಗರ ಪಟ್ಟಣ ಪ್ರದೇಶಗಳಲ್ಲಿ ಮತ್ತಷ್ಟು ಈ ಸಲ ಹೆಲ್ಪ್ ಆಗಬಹುದು. ಕಳೆದ ಬಾರಿ ಗುಜರಾತ್ ಚುನಾವಣಾ ಫಲಿತಾಂಶದ ಮ್ಯಾಪ್ ನೋಡಿ ನೀವು. ಮ್ಯಾಪ್ನಲ್ಲಿ ಈಗ ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಲ್ಲ, ಬ್ಲೂ ಎಲ್ಲೆಲ್ಲಿ ಕಾಣಿಸ್ತಾ ಇದೆ ಅದೆಲ್ಲವೂ ಕೂಡ ಕಾಂಗ್ರೆಸ್ ಗೆದ್ದ ಜಾಗ. ಎಲ್ಲೋ ಎಲ್ಲೆಲ್ಲಿ ಕಾಣಿಸ್ತಾ ಇದೆ ಅದೆಲ್ಲವೂ ಕೂಡ, ಎಲ್ಲೋ ಅಥವಾ ಆರೆಂಜ್ ಅಂತ ಅಂದ್ಕೊಳ್ಳಿ, ಎಲ್ಲೆಲ್ಲಿ ಕಾಣಿಸ್ತಿದೆ ಅದು ಬಿಜೆಪಿ ಗೆದ್ದಿರುವಂಥ ಜಾಗಗಳು. ರೆಡ್ ಕಾಣಿಸ್ತಿದೆಯಲ್ಲ ಅದೆರಡು, ಅದು ಟ್ರೈಬಲ್ BTP ಅಂತ, ಭಾರತೀಯ ಟ್ರೈಬಲ್ ಪಾರ್ಟಿ ಅಂತ, ಬುಡಕಟ್ಟು ಪಕ್ಷ ಒಂದು, ಅವ್ರು ಗೆದ್ದಿರೋ ಜಾಗಗಳು. ಇದರಲ್ಲಿ ಬರೀ ಏರಿಯಾವನ್ನು ಮಾತ್ರ ಗೆಲುವಂತ ಕನ್ಸಿಡರ್ ಮಾಡೋದಾದರೆ ಕಾಂಗ್ರೆಸ್ ಗೆದ್ದಿದೆ ಅಂತ ನೀವು ಹೇಳಬೇಕಾಗಿತ್ತು. ಆದರೆ ಅವೆಲ್ಲವೂ ಕೂಡ ಈ ಹಳ್ಳಿಗಾಡಿನ ಪ್ರದೇಶಗಳು ಅಥವಾ ನಗರ ಅಲ್ಲದ ಪ್ರದೇಶಗಳು. ಅಲ್ಲೆಲ್ಲ ಭೂಮಿ ಜಾಸ್ತಿ ಇರುತ್ತೆ, ದೊಡ್ಡ ದೊಡ್ಡ ಊರಿರುತ್ತೆ, ಜನ ಕಮ್ಮಿ ಇರ್ತಾರೆ. ಹಾಗಾಗಿ ನಿಮಗೆ ಏರಿಯಾ ಜಾಸ್ತಿ ಕಾಣಿಸ್ತಿದೆ, ಅಲ್ಲಿ ಸೀಟ್ಗಳ ಸಂಖ್ಯೆ ಕಮ್ಮಿ ಇರುತ್ತೆ. ಆದರೆ BJP ಗೆದ್ದಿರೋದು ನೋಡಿ, ಎಲ್ಲವೂ ಕೂಡ BJPಯ ಸೀಟುಗಳ ಕಾನ್ಸಂಟ್ರೇಷನ್ ಎಲ್ಲವೂ ಕೂಡ ನಗರ ಪ್ರದೇಶಗಳಲ್ಲಿದೆ. ನಿಮಗೆ ನಾವು ಸ್ಕ್ರೀನ್ ಮೇಲೆ ತೋರಿಸ್ತೀವಿ. ರಾಜ್ಕೋಟ್ ಮತ್ತು ಅದರ ಸುತ್ತಮುತ್ತ ಒಂದಷ್ಟು ಜಾಗದಲ್ಲಿ BJP ಗೆದ್ದಿದೆ. ಅದಾದ ನಂತರ ಸೂರತ್, ಅದರ ಸುತ್ತಮುತ್ತಲ ಸೀಟ್ಗಳನ್ನು BJP ಗೆದ್ದಿದೆ. ಹಾಗೆ ವಡೋದರ ಮತ್ತು ಅದರ ಸುತ್ತಮುತ್ತಲ ಸೀಟ್ಗಳು, ಹಾಗೆ ಅಹಮದಾಬಾದ್ ಮತ್ತು ಅದರ ಸುತ್ತಮುತ್ತಲ ಸೀಟ್ಗಳು. ಈ ನಗರ ಪ್ರದೇಶ ಮತ್ತು ಸುತ್ತಮುತ್ತಲ ಸೀಟ್ಗಳನ್ನು BJP ಚೆನ್ನಾಗಿ ಗೆದ್ದಿದೆ. ಅಲ್ಲೆಲ್ಲ ಕಮ್ಮಿ ಜಾಗದಲ್ಲಿ ಜಾಸ್ತಿ ಜನ ಇರ್ತಾರೆ, ಸೀಟ್ಗಳ ಸಂಖ್ಯೆ ಜಾಸ್ತಿ ಇರುತ್ತೆ. BJP ಚೆನ್ನಾಗಲ್ಲಿ ಸ್ಟ್ರೈಕ್ ರೇಟನ್ನು ಹೊಂದಿದೆ. ಇನ್ನು BJPಗೆ ಮೈನಸ್ ಪಾಯಿಂಟ್ ಆಗಬಹುದಾದ ಸಂಗತಿಗಳೇನು? ಆಂಟಿ ಇನ್ಕಂಬನ್ಸಿ ಈ ಸಲನಾದರೂ ಕೂಡ ವರ್ಕ್ ಆಗುತ್ತಾ ಅನ್ನೋ ಆಸೆಯಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ಇವೆ. ಏನಿದು 25 ವರ್ಷ ಆಯಿತು, ಆಡಳಿತ ವಿರೋಧಿ ಅಲೆಯನ್ನೇ ದೊಡ್ಡ ಪ್ರಮಾಣದಲ್ಲಿ ಸೃಷ್ಟಿ ಮಾಡಿ ಸರ್ಕಾರವನ್ನು ಚೇಂಜ್ ಮಾಡೋಕ್ಕಾಗ್ತಾ ಇಲ್ವಲ್ಲ, ಈ ಸಲನಾದರೂ ಆಗುತ್ತಾ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಎರಡು ಪಕ್ಷಗಳಿವೆ, ಎದುರಾಳಿ ಪಕ್ಷಗಳಿವೆ. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ನೋಡಬೇಕು. ಈ ಕ್ಷಣದ ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಜನ ಬಂದು ದಂಗೆ ಹೇಳ್ತಿದ್ದಾರೆ ಅನ್ನೋ ಮಟ್ಟಿಗಿನ ಆಡಳಿತ ವಿರೋಧಿ ಅಲೆ ಈಗಲೂ ಕೂಡ ಕಾಣಿಸ್ತಾ ಇಲ್ಲ ಗುಜರಾತ್ನಲ್ಲಿ. ಇನ್ನು ಇನ್ಫ್ಲೇಷನ್, ಹಣದುಬ್ಬರ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ BJPಯನ್ನು ಈ ಸಲ ಹರ್ಟ್ ಮಾಡಬಹುದು. ಹಾಗೆ ರೈತರ ಸಮಸ್ಯೆಗಳು, ನಿಮ್ಗೆ ಗೊತ್ತಿರ್ಬೋದು, ಕಳೆದ ಚುನಾವಣೆ ನಂತರ ರೈತರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ದೊಡ್ಡ ಬೆಳವಣಿಗೆಗಳು ಗುಜರಾತ್ ಹಾಗೂ ದೇಶದಲ್ಲೂ ಕೂಡ ಆಗಿವೆ. ದೇಶದಲ್ಲಿ ಏನಾಯಿತು, ಈ ಕೃಷಿ ಮಸೂದೆ ತಂದಿದ್ದು, ಅದರ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಪಂಜಾಬ್, ಹರಿಯಾಣ ಮತ್ತು ದಿಲ್ಲಿ ಭಾಗದಲ್ಲಿ ಆಗಿದ್ದು, ವೆಸ್ಟರ್ನ್ UP ಅಲ್ಲೆಲ್ಲ ಆಗಿದ್ದು, ಅದು ದೇಶವ್ಯಾಪಿ. ಅಲ್ಲಿ ಕೇಂದ್ರ ಬಿಂದಿದ್ರೂ ಕೂಡ ಕಂಪನದ ಅಲೆಗಳು ದೇಶವ್ಯಾಪಿ ಹೋಗಿವೆ. ಅದೇನಾದರೂ ಕೂಡ ಗುಜರಾತ್ನಲ್ಲೂ ಏನಾದರೂ ಕೂಡ ರೈತರ ವೋಟ್ಗಳಲ್ಲಿ ಏನಾದರೂ ಕೂಡ ಚೇಂಜಸ್ ಮಾಡೋ ಕಾರಣ ಆಗುತ್ತಾ ಅನ್ನೋ ಕ್ವಶನ್ ಮಾರ್ಕ್ ಇದೆ. ಗುಜರಾತ್ನಲ್ಲಿ ಬಹಳ ದೊಡ್ಡ ಪ್ರತಿಭಟನೆ ಕೃಷಿ ಮಸೂದೆ ವಿರೋಧಿ ಆಗಿಲ್ಲ, ಆದರೂ ಕೂಡ BJPಗೆ ಎದುರಾಗಬಹುದಾದ ಚಾಲೆಂಜ್ಗಳ ವಿಚಾರದಲ್ಲಿ ಇದನ್ನು ಕೂಡ ನಾವು ಪಟ್ಟಿ ಮಾಡಬಹುದು. ಇನ್ನು BJPಗೆ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಅವರು ಇವಾಗಲೂ ಕೂಡ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಗುಜರಾತ್ ಬಿಟ್ಟು ಹೊರಗೆ ಬಂದು ದಿಲ್ಲಿಗೆ ಹೋಗಿ ಈಗ ಆಯಿತು, ಎಷ್ಟು ವರ್ಷ, 7-8 ವರ್ಷ ಆಗೋಯ್ತಲ್ಲ. ಆದರೆ ಇವತ್ತಿಗೂ ಕೂಡ ಅವರಿಬ್ಬರನ್ನೇ BJP ಡಿಪೆಂಡ್ ಆಗಿಬಿಟ್ಟಿದೆ, ಅವರಿಬ್ಬರ ಮೇಲೆ. ನರೇಂದ್ರ ಮೋದಿ ಅವರ ಹೆಸರು, ಅವರ ಓಟ್ ಬಡಾ ಪ್ರಧಾನ್ ಅಂತ. ನಾವಿರೋ ಪ್ರಧಾನಮಂತ್ರಿ ಅಂತೀವಲ್ಲ, ಗುಜರಾತ್ನವರು ಬಡಾ ಪ್ರಧಾನ್ ಅಂತಾರೆ. ಸೊ ಬಡಾ ಪ್ರಧಾನ್ ಮೋದಿ ಮತ್ತು ಅಮಿತ್ ಶಾ ಅವರನ್ನೇ BJP ತುಂಬ ಅವ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದೆ. ಸ್ಥಳೀಯ ಮಟ್ಟದಲ್ಲಿ ಲೀಡರ್ಗಳನ್ನು ಬೆಳೆಸೋ ಪ್ರಯತ್ನ ನಡೆಸಿದ್ರು ಕೂಡ ವಿಜಯ್ ರೂಪಾನಿ ಅವ್ರನ್ನ ಕರ್ಕೊಂಬಂದರು. ಒಂದು ಕಡೆ ಪಟೇಲ್ರು ಮತ್ತೊಂದು ಕಡೆ ಕ್ಷತ್ರಿಯರು, ಕೋಲಿ, ಇವರಿದೆಲ್ಲ ಗಲಾಟೆ ಬೇಡ, ಯಾರಿಗೂ ಬೇಡ, ಮೈನಾರಿಟಿ ಕೊಟ್ಬಿಡೋಣ. ಮೈನಾರಿಟಿ ಅಂದರೆ ಗುಜರಾತ್ನಲ್ಲಿ ಜೈನ್ಸ್ ಇನ್ಫ್ಲೂಯೆನ್ಷಿಯಲ್ಲೇ ಜೈನ್ ಕಮ್ಯುನಿಟಿಯ ವಿಜಯ್ ರೂಪಾನಿ ಅವರಿಗೆ ಕೊಟ್ಟರು. ಅದು ಕೂಡ ವರ್ಕೌಟ್ ಆಗಲಿಲ್ಲ, ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಆಗಲಿಲ್ಲ. ಈಗ ಭೂಪೇಂದ್ರ ಭಾಯ್ ಪಟೇಲ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು BJP ಪ್ರಯತ್ನ ಪಡ್ತಾ ಇದೆ. ಆದರೆ ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ರಾಜ್ಯವ್ಯಾಪಿ ಮಾಸ್ ಲೀಡರ್ ರೀತಿ ವರ್ಚಸ್ಸನ್ನು ಗಳಿಸ್ಕೊಂಡಿಲ್ಲ. ಬಹುಶಃ ನರೇಂದ್ರ ಮೋದಿ, ಅಮಿತ್ ಶಾ ಅವ್ರಿಗೂ ಅದು ಬೇಕಾಗಿಲ್ಲ ಅನ್ಸುತ್ತೆ. ಗುಜರಾತ್ನಲ್ಲಿ ಅವರ ಟೋಟಲ್ ಕಂಟ್ರೋಲ್ನ ಇಟ್ಕೊಳ್ಳೋಕೆ ಅವ್ರು ಬಯಸ್ತಾರೆ. ಹಾಗಾಗಿ ಸಾಫ್ಟ್ ಫೇಸನ್ನು ಇಟ್ಕೊಂಡು ಇವರ ಹೆಸರಲ್ಲೇ ಚುನಾವಣೆಗೆ ಹೋದರೆ ಗುಜರಾತಲ್ಲಿ ನಡೆಯುತ್ತೆ ಅನ್ನೋದು ಅವರಿಗೆ ಕಾನ್ಫಿಡೆನ್ಸ್ ಇದೆ ಅಂತ ಕಾಣುತ್ತೆ. ಅದನ್ನು BJPಯ ಮೈನಸ್ ಪಾಯಿಂಟ್ಸಲ್ಲೂ ಕೂಡ ನೀವು ಪಟ್ಟಿ ಮಾಡಬಹುದು. ಹಾಗೆ ಗುಜರಾತ್ನ ಈ ಟ್ರೈಬಲ್ ಬೆಲ್ಟ್ ಮತ್ತು ಸೌರಾಷ್ಟ್ರ ಪ್ರದೇಶ, ಈ ಭಾಗದಲ್ಲೂ ಕೂಡ BJP ಬಹಳ ಹಿಂದೆ ಇತ್ತು ಕಳೆದ ಚುನಾವಣೆಯಲ್ಲಿ. ನೀವು ಗಮನಿಸ್ತಾ ಇರ್ಬೋದು, BJP ಟ್ರೈಬಲ್ ಬೆಲ್ಟ್ನಲ್ಲಿ 2 ಸೀಟನ್ನಲ್ಲಿ ಟ್ರೈಬಲ್ ಪಕ್ಷವೇ ಒಂದು ಗೆದ್ದಿತ್ತು. ಟ್ರೈಬಲ್ ಪಾರ್ಟಿ ಅನ್ನೋ ಹೆಸರಿಟ್ಕೊಂಡೇ ಬಂದ ಒಂದು ಪಕ್ಷ 2 ಸೀಟನ್ನು ಗೆದ್ದಿತ್ತು ಟ್ರೈಬಲ್ ಬೆಲ್ಟ್ನಲ್ಲಿ. ಮತ್ತೊಂದು ಕಡೆ ಸೌರಾಷ್ಟ್ರ ಪ್ರದೇಶ, ನಿಮ್ಮ ಸ್ಕ್ರೀನ್ ಮೇಲೆ ನಾವು ತೋರಿಸ್ತೀವಿ ನೋಡಿ. ಈ ಏರಿಯಾವನ್ನು ಸೌರಾಷ್ಟ್ರ ಅಂತ ಕರೆಯಲಾಗುತ್ತೆ ಗುಜರಾತ್ನಲ್ಲಿ. ಗುಜರಾತ್ನ ಇತರ ಪ್ರದೇಶಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಹಿಂದುಳಿದಿರುವಂಥ ಪ್ರದೇಶಗಳು ಜಾಸ್ತಿ ಇರುವಂಥ ಜಾಗ ಇದು. ಇಲ್ಲೂ ಕೂಡ ಕಾಂಗ್ರೆಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. BJPಯ ಸ್ಥಾನಗಳು ತುಂಬ ಕಮ್ಮಿ ಇದೆ ಅಲ್ಲಿ. ನಿಮಗೆ ರಾಜ್ಕೋಟ್ನ ಅಕ್ಕಪಕ್ಕದಲ್ಲಿ ಒಂದು ಸ್ವಲ್ಪ ಸೀಟ್ ಬಂದಿರೋದು ಬಿಟ್ಟರೆ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಇಲ್ಲಿ ಉತ್ತಮ ಪ್ರದರ್ಶನವನ್ನು ತೋರಿಸಿದೆ. ಎಲ್ಲ ಕಡೆ ನಿಮಗೆ ಬ್ಲೂ ಕಾಣುತ್ತೆ. ಹೀಗಾಗಿ ಈ ಭಾಗದಲ್ಲಿ ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡ್ಕೊಳ್ಬೇಕಾದಂಥ ಚಾಲೆಂಜ್ BJP ಮುಂದೆ ಇದೆ. ಕಾಂಗ್ರೆಸ್ ಪ್ಲಸ್ ಪಾಯಿಂಟ್ಸ್ ಏನು? ಕಾಂಗ್ರೆಸ್ ಪ್ಲಸ್ ಪಾಯಿಂಟ್ ಒಂದೇ ಒಂದಿರೋದು ಅದರ ಲಾಯಲ್ ವೋಟ್ಸ್. ಅಂದರೆ
ಕಾಂಗ್ರೆಸ್ಸಿಗೆ ನಿಯತ್ತಿನಿಂದ ಹಾಗೂ ಅತ್ಯಂತ ನಿಷ್ಠೆಯಿಂದ ವೋಟ್ ಹಾಕ್ತಾ ಬಂದಿರೋ ಒಂದಷ್ಟು ಜನ ಇದ್ದಾರೆ ಗುಜರಾತ್ನಲ್ಲಿ. ಅವರೇ ಕಾಂಗ್ರೆಸ್ನ ಪ್ಲಸ್ ಪಾಯಿಂಟ್. ಅದೊಂದು ಬಿಟ್ಟರೆ ಕಾಂಗ್ರೆಸ್ನ ಸ್ವಂತ ಪ್ಲಸ್ ಪಾಯಿಂಟ್ಸ್ ಗುಜರಾತ್ನಲ್ಲಿ ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ಗುಜರಾತ್ನಲ್ಲಿ ಕಾಂಗ್ರೆಸ್ ಯಾವುದೇ ಎಫರ್ಟನ್ನೇ ಹಾಕ್ತಾ ಇಲ್ಲ, ಯಾವುದೇ ಕಠಿಣ ಪರಿಶ್ರಮವನ್ನು ಮಾಡದೆ ಗುಜರಾತ್ ಕಾಂಗ್ರೆಸ್ಸನ್ನು ಬಿಟ್ಟುಬಿಟ್ಟಿದೆ. ಆ ನಿಷ್ಠರಾಗಿದ್ದಂಥ ವೋಟ್ ಬ್ಯಾಂಕನ್ನು ಕೂಡ ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಟ ಹಾಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್. ಚುನಾವಣೆ ದಿನಾಂಕ ಕೂಡ ಘೋಷಣೆ ಆಗೋಯಿತು. ಕಾಂಗ್ರೆಸ್ನ ದೊಡ್ಡ ಲೀಡರ್ಗಳು ಯಾರೂ ಕೂಡ ಗುಜರಾತ್ಗೆ ಹೋಗಿ BJPಗೆ ಫೈಟ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಅವರು ಸೌತ್ನಲ್ಲಿ ಪಾದಯಾತ್ರೆ ಬರ್ತಾ ಇದ್ದಾರೆ. ಇನ್ನೂ ಕೂಡ ಇನ್ನೊಂದು ತಿಂಗಳಿದೆ, ಒಂದು 2-3 ರ್ಯಾಲಿ ಮಾಡಿ ಬರ್ತಾರೇನೋ. ಯಾಕಂದರೆ ಇದುವರೆಗೂ ಕೂಡ ಇಂಟ್ರೆಸ್ಟ್ ತೋರಿಸಿಲ್ಲ, ಕಡೆಗಳಿಗೆಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಅವ್ರಿಗಿಂತ ಚೆನ್ನಾಗಿ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಫೈಟ್ ಮಾಡ್ತಾ ಇದೆ. ಫೈಟ್ ಮಾಡೋ ಕಾಂಗ್ರೆಸ್ನಲ್ಲಿ ದೊಡ್ಡ ಪ್ರಮಾಣದ ಮಾಸ್ ಲೀಡರ್ಗಳು ಕೂಡ ಅಲ್ಲಿ ಯಾರೂ ಉಳ್ಕೊಂಡಿಲ್ಲ. ಆದರೆ ಮತ್ತೊಂದು ಕಡೆ ಆಮ್ ಆದ್ಮಿ ಪಾರ್ಟಿ ಚೆನ್ನಾಗಿ ಫೈಟ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅವ್ರಿಗೆ ಇಂಟ್ರೆಸ್ಟ್ ಆದರೂ ಕೂಡ ಅಲ್ಲಿ ತೋರಿಸ್ತಾ ಇದ್ದಾರೆ. ದೊಡ್ಡ ಪ್ರಮಾಣದ ಬೇಸ್ ಇಲ್ಲ ಅಂದರೂ ಕೂಡ ಒಂದು ಅಲೆ ರೀತಿ ಮೇಲ್ಮೇಲಕ್ಕೆ ಒಂದು ಅಲೆ ರೀತಿ ಸೃಷ್ಟಿ ಮಾಡಿ ಒಂದಷ್ಟು ವೋಟ್ಸ್ಗಳನ್ನು ತಗೊಂಡು ನಾವು ಚಾಲೆಂಜ್ ಮಾಡ್ತೀವಿ ಅನ್ನೋ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಹೊಸ ಪಕ್ಷ ಅನ್ನೋದು ಕೂಡ ಆಮ್ ಆದ್ಮಿ ಪಾರ್ಟಿಗೆ ಅಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ. ಪಂಜಾಬ್ನಲ್ಲಿ ಗೆದ್ರಲ್ಲ, ಅದು ಕೂಡ ಹೇಳ್ಕೊಳಕ್ಕಾಗತ್ತೆ ಆಮ್ ಆದ್ಮಿ ಪಾರ್ಟಿಗೆ. ನೋಡಿ, ನಾವು ದಿಲ್ಲಿಲಿ ಗೆದ್ದಿದ್ವಿ, ಚೆನ್ನಾಗಿ ಕೆಲಸ ಮಾಡಿದ್ವಿ, ಹತ್ತಿರದಲ್ಲೇ ಪಂಜಾಬ್ ನಮ್ಮನ್ನು ನೋಡಿ ಅವರು ಕೂಡ ಗೆಲ್ಸಿದ್ರು, ನೀವು ಗೆಲ್ಲಿಸಿ ಇನ್ನೂ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳೋಕ್ಕೆ ಅವಕಾಶ ಸಿಗುತ್ತೆ. ಹಾಗೂ ಗುಜರಾತ್ ಒಂದು ಅರ್ಬನೈಸ್ಡ್ ಸ್ಟೇಟ್, ಅಂದರೆ ನಗರ ಪಟ್ಟಣ ಪ್ರದೇಶಗಳಲ್ಲಿ ಜಾಸ್ತಿ ಸೀಟುಗಳನ್ನು ಹೊಂದಿರುವ ರಾಜ್ಯ ಗುಜರಾತ್. ದಿಲ್ಲಿ ಮಾಡೆಲ್ ಇದೆಯಲ್ಲ ಆಮ್ ಆದ್ಮಿ ಪಾರ್ಟಿದು, ದಿಲ್ಲಿ ಕೂಡ ಕಂಪ್ಲೀಟ್ಲಿ ಅರ್ಬನೈಸ್ಡ್ ಸ್ಟೇಟ್. ಅದು ಕಂಪ್ಲೀಟ್ ನಗರೀಕರಣ ಆಗಿರುವ ರಾಜ್ಯ ದಿಲ್ಲಿ. ಅಲ್ಲಿ ಆಮ್ ಆದ್ಮಿ ಪಾರ್ಟಿಯ ಆ ಮಾಡೆಲ್ ವರ್ಕ್ ಆಗಿತ್ತು. ಅದು ಗುಜರಾತ್ನಲ್ಲೂ ಕೂಡ ರಿಪೀಟ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಅಂಥೇಳಿ ಆಮ್ ಆದ್ಮಿ ಪಾರ್ಟಿಗೆ ಅನಿಸಿದೆ. ಯಾಕಂದರೆ ನಗರ ಪಟ್ಟಣ ಪ್ರದೇಶಗಳಲ್ಲಿ ಜಾಸ್ತಿ ಸೀಟ್ ಇರೋದ್ರಿಂದ ಅಲ್ಲಿ ನಾವು ಫೋಕಸ್ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ದಿಲ್ಲಿ ಮಾಡೆಲನ್ನು ಇಲ್ಲಿಗೆ ತೋರಿಸಿದ್ರೆ ಇಲ್ಲಿನ ಜನಕ್ಕೆ ಇಷ್ಟ ಆಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಆಮ್ ಆದ್ಮಿ ಪಾರ್ಟಿ ಇದೆ. ಹಾಗಾಗಿ ಆಮ್ ಆದ್ಮಿ ಪಾರ್ಟಿ ಫ್ರೀ ಕರೆಂಟ್ ಕೊಡ್ತೀವಿ, ಮಹಿಳೆಯರಿಗೆ ಫ್ರೀ ದುಡ್ಡು ಕೊಡ್ತೀವಿ, ಹಾಗೆ ಬಸ್ ಟಿಕೆಟ್ ಎಲ್ಲ ಫ್ರೀ ಮಾಡಿಬಿಡ್ತೀವಿ, ಜೊತೆಗೆ ನಿಮಗೆ ಹೆಲ್ತನ್ನು ಕಂಪ್ಲೀಟ್ ಫ್ರೀ ಆಗಿ ಕೊಡ್ತೀವಿ, ಅತ್ಯಾಧುನಿಕ ಹೆಲ್ತ್ ಕೇರ್ ಫೆಸಿಲಿಟೀಸನ್ನು ಕೊಡ್ತೀವಿ, ನಿಮಗೆ ಮೊಹಲ್ಲಾ ಕ್ಲಿನಿಕನ್ನು ಇಲ್ಲೂ ಕೂಡ ನಾವು ತರ್ತೀವಿ, ಹಾಗೆ ಶಾಲೆಗಳನ್ನು, ವಿಶ್ವ ದರ್ಜೆಯ ಶಾಲೆಗಳನ್ನು ನಾವು ನಿರ್ಮಾಣ ಮಾಡಿ ನಿಮಗೆ ಕೊಡ್ತೀವಿ. ನಿಮ್ಮ ಮಕ್ಕಳು ಶ್ರೀಮಂತರು ಮಾತ್ರ ಅಲ್ಲ, ಬಡವರ ಮಕ್ಕಳು ಕೂಡ ಉನ್ನತ ದರ್ಜೆಯ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳಲ್ಲಿ ಫ್ರೀ ಆಗಿ ಸಿಗೋ ರೀತಿ ಮಾಡ್ತೀವಿ. ದಿಲ್ಲಿಲಿ ಗೊತ್ತಾ ನಿಮಗೆ, ಶ್ರೀಮಂತರ ಮಕ್ಕಳನ್ನು ಕೂಡ ಸರ್ಕಾರಿ ಶಾಲೆ ಕಳಿಸ್ತಾ ಇದ್ದಾರೆ, ಯಾಕಂದರೆ ಅಂಥ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ನಾವು. ಗುಜರಾತ್ನವರು ನಿಮಗೆ ಅದು ಬೇಡವಾ ಅಂತ ಹೇಳಿ ಕೇಜ್ರಿವಾಲ್ ಒಂದು ರೀತಿ ಲಿಟ್ರಲಿ ಮಕ್ಕಳಿಗೆ ಲಾಲಿಪಾಪ್ ತೋರಿಸೋ ರೀತಿಯಲ್ಲಿ ಅವರ ಮಾತಿನ ದಾಟಿ ಕೂಡ ಹಾಗೆ ಇರುತ್ತೆ. ಮಕ್ಕಳಿಗೆ ತಿಂಡಿ ತೋರಿಸೋ ಆಸೆ ತೋರಿಸ್ಬಿಟ್ಟು ಆಮೇಲೆ ಕೆಲಸ ಮಾಡಿಸ್ಕೊಂಡು ಆಮೇಲೆ ತಿಂಡಿ ಕೊಡ್ತಾರಲ್ಲ, ಲಿಟ್ರಲಿ ಕೇಜ್ರಿವಾಲ್ ನೋಡಿ, ನಾನು ಬಂದರೆ ಇದು ಫ್ರೀ ಕೊಡ್ತೀನಿ, ಬೇಡವಾ ನಿಮಗೆ, ಫ್ರೀ ಬೇಡವಾ ನಿಮಗೆ, ಹೀಗೆ ಕೇಳ್ತಾ ಇದ್ದಾರೆ ಕೇಜ್ರಿವಾಲ್ ಹೋಗಿ. ಲಿಟ್ರಲಿ ನಾವು ಇನ್ನು ಡ್ರಾಮಾ ಮಾಡ್ತಿಲ್ಲ, ಇದೇ ರೀತಿ ಕೇಜ್ರಿವಾಲ್ ಇದೇ ಶೈಲಿಯಲ್ಲಿ ಇದೇ ದಾಟಿಯಲ್ಲಿ ಭಾಷಣವನ್ನು ಮಾಡ್ತಾ ಇದ್ದಾರೆ ಗುಜರಾತ್ ಚುನಾವಣಾ ಪ್ರಚಾರದಲ್ಲಿ. ಏನೋ ಗುಜರಾತ್ನ ಜಾತಿ ಲೆಕ್ಕಾಚಾರದ ವಿಚಾರಕ್ಕೆ ಬಂದಾಗ ಜಾತಿ ರಾಜಕಾರಣ, ಜಾತಿ ಪ್ಲಸ್ ರಾಜಕಾರಣ, ಜಾತಿ ರಾಜಕಾರಣ, ಅದನ್ನು ನಾವು ಕಟುವಾಗಿ ವಿರೋಧಿಸ್ತೀವಿ. ರಾಜಕಾರಣದಲ್ಲಿ ಜಾತಿ ಬರಬಾರದು ಅನ್ನೋದು ನಮ್ಮ ಸ್ಪಷ್ಟವಾದ ನಿಲುವು. ಆದರೂ ಕೂಡ ಜಾತಿಯ ಆಧಾರದ ಮೇಲೆ ರಾಜಕಾರಣ ನಡೆಯೋದು ನಿಂತಿಲ್ಲ, ಜಾತಿ ಆಧಾರದ ಮೇಲೆ ಜನ ವೋಟ್ ಹಾಕೋದು ಕೂಡ ನಿಂತಿಲ್ಲ. ಹಾಗಾಗಿ ಕೇಳಲೇಬೇಕಾದ ಕರ್ಮ ನಮ್ಮ ವೀಕ್ಷಕರದ್ದು ಕೂಡ ಇದೆ. ಇಲ್ಲಾಂದರೆ ನಮಗೆ ಅದೊಂದು ಆ್ಯಂಗಲ್ ಏನು ನಡೆದಿದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ, ಅದು ಹೇಳಿಲ್ಲ ಅಂದರೆ. ಗುಜರಾತ್ನಲ್ಲಿ ಕ್ಯಾಸ್ಟ್ ಡೆಮೋಗ್ರಫಿಕ್ಸ್ ನಾವೀಗ ನೋಡೋದಾದರೆ ಸ್ನೇಹಿತರೆ, ST ಶೆಡ್ಯೂಲ್ಡ್ ಟ್ರೈಬ್ಸ್ ಒಟ್ಟು ಪಾಪ್ಯುಲೇಷನಲ್ಲಿ 15% ಅವರಿದ್ದಾರೆ. 27 ಸೀಟುಗಳನ್ನು STಗೆ ಮೀಸಲು ಇಡಲಾಗಿದೆ ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲಿ. ಶೆಡ್ಯೂಲ್ಡ್ ಕ್ಯಾಸ್ಟಸ್ SC ಇವರು ಗುಜರಾತ್ ಒಟ್ಟು ಪಾಪ್ಯುಲೇಷನ್ನಲ್ಲಿ 7% ಬರ್ತಾರೆ. 13 ಸೀಟುಗಳನ್ನು ಮೀಸಲು ಇಡಲಾಗಿರುತ್ತೆ. ಇನ್ನು ಮುಸ್ಲಿಮರನ್ನು ಹೊರತುಪಡಿಸಿದ OBC 35.6%, ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟಸ್ ಇತರೆ ಹಿಂದುಳಿದ ವರ್ಗಗಳು 35.6%, ಮುಸ್ಲಿಮರು 9ರಿಂದ 10%, 9.5 to 10 ಮುಸ್ಲಿಂ ಪಾಪ್ಯುಲೇಷನ್ ಅಷ್ಟಿದೆ ಗುಜರಾತ್ನಲ್ಲಿ. ಹಾಗೆ ಇತರೆ ಕಮ್ಯುನಿಟಿಗಳು ಯಾವುದೆಲ್ಲ ಅಂತ ನೋಡಿದ್ರೆ ಪ್ರಮುಖವಾಗಿ ಪಟಿದಾರ್ಸ್, ತುಂಬ ಪವರ್ಫುಲ್ ಇರುವಂಥ, ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ತುಂಬ ಸ್ಟ್ರಾಂಗ್ ಇರುವಂಥ ಪಟೇಲ್ ಅಥವಾ ಪಟಿದಾರ್ಗಳು ಗುಜರಾತ್ನಲ್ಲಿ ಸಂಖ್ಯೆಯಲ್ಲಿರೋದು 12ರಿಂದ 14%. ತುಂಬ ಜಾಸ್ತಿನೂ ಅಲ್ಲ, ಭಯಂಕರ ಮೆಜಾರಿಟಿನೂ ಅಲ್ಲ, ತೀರಾ ಕಮ್ಮಿನೂ ಅಲ್ಲ, ಒಂದು ಗುಡ್ ನಂಬರ್ಸಲ್ಲಿ ಅವರಿದ್ದಾರೆ. ಆದರೆ ಅವರ ಪವರ್ ಇದೆಯಲ್ಲ, ಆರ್ಥಿಕ ಮತ್ತು ಅವರ ರಾಜಕೀಯ ಶಕ್ತಿ, ಈ ನಂಬರ್ಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅವರಲ್ಲಿ 12-14% ಇದ್ರೂ ಕೂಡ ಪವರ್ನಲ್ಲಿ ಮತ್ತು ಆರ್ಥಿಕವಾಗಿ ಅವರು 50, 60, 70% ಹೋಗ್ಬಿಡ್ತಾರೆ. ಆ ರೀತಿ ಇದ್ದಾರೆ. CM ಕೂಡ ಪಟೇಲ ಇಲ್ಲಿ. ಈ ಪಟೇಲ್ರಲ್ಲೂ ಕೂಡ 2 ರೀತಿ ಪಟೇಲ್ ಇದೆ, ಲೇವಾ ಪಟೇಲ್ ಮತ್ತು ಕಡ್ವಾ ಪಟೇಲ್ ಅಂಥೇಳಿ. ಅದು ಏನಕ್ಕೆ ಹಂಗೆ ಹೆಸರು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಪಟೇಲರು ಕೂಡ ಅದರಲ್ಲಿ ಡಿವೈಡ್ ಮಾಡ್ಕೊಂಡು ನೋಡ್ತಾರೆ ತಮ್ಮನ್ನು ತಾವು. ನಾವು ರಾಮನ ಮಕ್ಕಳ ವಂಶಸ್ಥರು ಅಂತ ಹೇಳ್ತಾರೆ. ರಾಮ ಇದ್ದಾರಲ್ಲ, ಅವ್ರ ಮಕ್ಕಳು ಯಾರು? ಲವ ಮತ್ತು ಕುಶ.
ಈ ಲೇವಾ ಪಟೇಲ್ ನಾವು ಲವರ ವಂಶಸ್ಥರು, ಈ ಕಡವಾ ಪಟೇಲ್ ತಮ್ಮನ್ನು ತಾವು ಕುಶರ ವಂಶಸ್ಥರು ಅಂತ ನಂಬ್ಕೊಂಡಿದ್ದಾರೆ. ಇದರಲ್ಲೂ ಕೂಡ ಮತ್ತೆ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ, ಈ ಲೇವಾ ಪಟೇಲ್ಸ್ ಇದಾರಲ್ಲ, ಆರ್ಥಿಕವಾಗಿ ಪಟೇಲ್ ಒಳಗಡೆನೆ ಅವರು ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಇದ್ದಾರೆ. ಅವರೆಲ್ಲ ಈ ಗುಜರಾತ್ನ ಸಂಪದ್ಭರಿತ ಪ್ರದೇಶಗಳು, ನಗರ ಪ್ರದೇಶಗಳಲ್ಲಿ ಜಾಸ್ತಿ ವಾಸ ಆಗಿದ್ದಾರೆ. ಹಾಗಾಗಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅವರ ಶ್ರೀಮಂತಿಕೆ ಜಾಸ್ತಿ ಇದೆ. ಕಡ್ವಾ ಪಟೇಲ್ ದಕ್ಷಿಣದಲ್ಲಿದ್ದಾರೆ, ಈ ಸೌರಾಷ್ಟ್ರ ಪ್ರದೇಶ, ಈ ಟ್ರೈಬಲ್ ಬೆಲ್ಟ್, ಅದರ ಸುತ್ತಮುತ್ತ ಈ ಕಡ್ವಾ ಪಟೇಲ್ಸ್ ಇದ್ದಾರೆ. ಅಲ್ಲಿ ಅವರು ಆರ್ಥಿಕವಾಗಿ ಲೇವಾ ಪಟೇಲ್ಸಿಗೆ ಹೋಲಿಸಿದ್ರೆ ಸ್ವಲ್ಪ ಹಿಂದೆ ಇದ್ದಾರೆ. ಏನು ಗುಜರಾತ್ನಲ್ಲಿ ಹಿಂದೂ, ಬನಿಯಾ, ಜೈನರು, ರಾಜಪೂತರು, ಹಾಗೆ ಲೋಹಾನಾ ಕಮ್ಯುನಿಟಿ ಹಾಗೂ ಬ್ರಾಹ್ಮಣರು ಇವರೆಲ್ಲ ಸೇರಿಕೊಂಡು ಉಳಿದಿದ್ದು ಇನ್ನೊಂದು 13-15% ಆಗುತ್ತೆ. ಸೊ ಇದು ಗುಜರಾತ್ನ ಕ್ಯಾಸ್ಟ್ ಕ್ಯಾಲ್ಕುಲೇಷನ್ಸ್. ಇದರಲ್ಲಿ ಕಳೆದ ಚುನಾವಣೆಯಲ್ಲಿ ಯಾವ ಜಾತಿಯವರು, ಯಾವ ಸಮುದಾಯದವರು ಯಾರಿಗೆ ಎಷ್ಟೆಷ್ಟು ವೋಟ್ ಹಾಕಿದ್ರು ಅಂತ ನಾವೀಗ ನೋಡ್ತಾ ಹೋದರೆ, 2017ರ ವಿಧಾನಸಭಾ ಚುನಾವಣೆಯಲ್ಲಿ ಪಟೇಲ್ ಅಥವಾ ಪಟಿದಾರ್ಗಳು ಅಷ್ಟೆಲ್ಲ ಗಲಾಟೆಗಳ ನಡುವೆನೂ ಮುಂಚೆ ಸಾಲಿಡಾಗಿ ವೋಟ್ ಹಾಕ್ತಾ ಇದ್ರು. ಸ್ವಲ್ಪ ಕಮ್ಮಿಯಾಗಿ 61% ಪಟೇಲ್ ಅಥವಾ ಪಟಿದಾರ್ ಬಿಜೆಪಿಗೆ ಕಳೆದ ಚುನಾವಣೆಯಲ್ಲಿ ವೋಟ್ ಹಾಕಿದ್ರು. ಕಾಂಗ್ರೆಸ್ಸಿಗೆ 35% ವೋಟ್ ಹಾಕಿದ್ರು. ದಲಿತರು ಬಿಜೆಪಿಗೆ 39% ವೋಟ್ ಹಾಕಿದ್ರು. ಕಾಂಗ್ರೆಸ್ಗೆ 53% ಹಾಕಿದ್ರು. ಅಪ್ಪರ್ ಕ್ಯಾಸ್ಟ್ ಅಥವಾ ತಮ್ಮನ್ನು ತಾವು ಮೇಲ್ವರ್ಗದವರು ಅಂತ ಗುರುತಿಸಿಕೊಳ್ಳೋರು 55% ಬಿಜೆಪಿಗೆ ವೋಟ್ ಹಾಕಿದ್ರು. 36% ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ರು. ಮುಸ್ಲಿಮರು 27% ಬಿಜೆಪಿಗೆ ವೋಟ್ ಹಾಕಿದ್ರಂತೆ, 64% ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ದಾರೆ. ಇಂಟ್ರೆಸ್ಟಿಂಗ್, 27% ಮುಸ್ಲಿಂ ಮತಗಳು ಬಿಜೆಪಿಗೆ ಬಿದ್ದಿದೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಗುಜರಾತ್ನಲ್ಲಿ ಕಳೆದ ಚುನಾವಣೆಯಲ್ಲಿ. ಇದು CSDS ಪೋಸ್ಟ್ ಪೋಲ್ ಸರ್ವೆಯ ಡೇಟಾ, ಚುನಾವಣೆಯ ನಂತರದ ಸರ್ವೆಯ ಡೇಟಾ ನಾನು ನಿಮಗೆ ಹೇಳ್ತಾ ಇರುವಂಥದ್ದು. ಹಾಗೆ OBC ವಿಚಾರಕ್ಕೆ ಬಂದಾಗ, OBC ಕ್ಷತ್ರಿಯ ಅದರಲ್ಲಿ 45% ಬಿಜೆಪಿಗೆ ಹಾಕಿದ್ದಾರೆ. ಕಾಂಗ್ರೆಸ್ಗೂ ಈಕ್ವಲಿ 45% ವೋಟ್ ಹೋಗಿದೆ. ಹಾಗೆ ಕೋಲಿ ಮತ್ತು ಇತರೆ OBCಗಳು, ಕೋಲಿ ಕೂಡ ತುಂಬ ಪ್ರಮುಖವಾಗಿರುವಂಥ ಕ್ಯಾಸ್ಟ್ ಗ್ರೂಪ್ ಗುಜರಾತ್ನಲ್ಲಿ, ನಂಬರ್ನಲ್ಲಿ ಸಾಕಷ್ಟು ಸ್ಟ್ರಾಂಗ್ ಇರುವಂಥ ಸಮುದಾಯ. ಆ ಕೋಲಿಗಳು ಮತ್ತು ಇತರೆ OBCಗಳು 52% ಬಿಜೆಪಿಗೆ ಹಾಕಿದ್ರು, 38% ಕಾಂಗ್ರೆಸ್ಸಿಗೆ ಹಾಕಿದ್ರು. ಆದಿವಾಸಿ ವೋಟರ್ಸ್ 45% ಬಿಜೆಪಿಗೆ, 44% ಕಾಂಗ್ರೆಸ್ಗೆ. ಇತರೆ ಉಳಿದಂಥ ಸಮುದಾಯಗಳು 50% ಬಿಜೆಪಿಗೆ, 45% ಕಾಂಗ್ರೆಸ್ಗೆ ವೋಟ್ಸ್ ಹಾಕಿದ್ರು. ಸೊ ಫ್ರೆಂಡ್ಸ್, ಇದಾಗಿತ್ತು ಗುಜರಾತ್ ವಿಧಾನಸಭಾ ಚುನಾವಣೆ ಅನೌನ್ಸ್ ಆಗಿರೋ ಸಂದರ್ಭದಲ್ಲಿ ಒಂದಷ್ಟು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಹಾಗೂ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಗುಜರಾತ್ ಚುನಾವಣೆಯ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗುವಂಥ ಪ್ರಯತ್ನವನ್ನು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.